ರಾತ್ರಿ ಇಡೀ ದಗದಗನೆ ಒತ್ತಿ ಉರಿದ ಮರದ ದಾಸ್ತಾನು. ಕೆಲವೇ ಕ್ಷಣಗಳಲ್ಲಿ ಇಡೀ ಮರದ ದಾಸ್ತಾನುಗಳಿಗೆ ಆವರಿಸಿದ ಬೆಂಕಿ. 4 ಅಗ್ನಿಶಾಮಕ ದಳದ ವಾಹನದಿಂದ ತ್ವರಿತ ಕಾರ್ಯಾಚರಣೆ. ಅಷ್ಟಾದರೂ ನಿಲ್ಲದ ಬೆಂಕಿಯ ಆರ್ಭಟ. ವಾಹನದಲ್ಲಿದ್ದ ನೀರು ಸಾಕಾಗದೆ ಕಚೇರಿಗೆ ತೆರಳಿ ಮತ್ತೆ ನೀರು ತುಂಬಿಸಿಕೊಂಡು ಪುನಃ ಆಗಮಿಸಿ ಬೆಂಕಿ ನಂದಿಸಲು ಶ್ರಮಿಸಿದ ಅಗ್ನಿಶಾಮಕ ಸಿಬ್ಬಂದಿ. ಲಕ್ಷಾಂತರ ಮೌಲ್ಯದ ಮರದ ಮುಗ್ಗಟ್ಟುಗಳು ಬೆಂಕಿಗೆ ಆಹುತಿ. ಕರೆಂಟ್ ಇರಲಿಲ್ಲ, ಯಾಕೆ ಫುಲ್ ಕರೆಂಟ್ ತಗರಲ್ಲ ಯಾರು ಮಾಡ್ತೀನಿ ಈ ರೋಡಲ್ಲಿ ಅಂತ. ಈ ದುರ್ಘಟನೆ ನಡೆದಿದ್ದು ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ರಸ್ತೆಯಲ್ಲಿ. ತಡರಾತ್ರಿ 2:30ಕ್ಕೆ ಮರದ ಸಾಮಾನುಗಳಿಗೆ ಬೆಂಕಿ ಹತ್ತಿದ್ದು ಕೆಲವೇ ಕ್ಷಣಗಳಲ್ಲಿ ಇಡೀ ಮರದ ಸಾಮಾನುಗಳಿಗೆ ಬೆಂಕಿ ಆವರಿಸಿದೆ. ಪರಿಣಾಮ ಲಕ್ಷಾಂತರ ಮೌಲ್ಯದ ಮರದ ಮುಗ್ಗಟ್ಟುಗಳು ಬೆಂಕಿಗೆ ಆಹುತಿಯಾಗಿದೆ. ನಾಲ್ಕು ಅಗ್ನಿಶಾಮಕ ದಳ ವಾಹನದಿಂದ ತ್ವರಿತ ಕಾರ್ಯಾಚರಣೆ ನಡೆಸಿದರೂ ಸಹ ಬೆಂಕಿ ನಿಲ್ಲಿಸಲು ಸಾಧ್ಯವಾಗಿಲ್ಲ. ನೀರು ಹಾಯಿಸಿದಷ್ಟು ದಗದಗನೆ ಒತ್ತಿ ಉರಿಯುತ್ತಿತ್ತು. ವಾಹನದಲ್ಲಿರುವ ನೀರು ಸಾಕಾಗದೆ ಕಚೇರಿಗೆ ತೆರಳಿ ಪುನಃ ನೀರು ತುಂಬಿಸಿಕೊಂಡು ಆಗಮಿಸಿ ಯಶಸ್ವಿಯಾಗಿ ಬೆಂಕಿ ನಂದಿಸಿದ್ದು ಅಗ್ನಿಶಾಮಕ ದಳ ಸಿಬ್ಬಂದಿಗಳ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಮಗೆ ಆಗದೇ ಇರುವವರು ಯಾರೋ ಈ ಬೆಂಕಿಯನ್ನ ಹಾಕಿದ್ದಾರೆ ಎಂಬ ಅನುಮಾನ ಮೂಡುತ್ತಿದೆ. ಪೊಲೀಸರು ಕೂಲಂಕುಷವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರು ಯಾರೇ ಆಗಿದ್ದರೂ ಕ್ರಮ ಕೈಗೊಳ್ಳಬೇಕು ಎಂದು ದಾಸ್ತಾನು ಮಾಲೀಕರು ಒತ್ತಾಯಿಸಿದ್ದಾರೆ. ನಾವು ಅಂಗಡಿ ಬಾಕ್ಲಾಕೊಂಡು ಸಂಜೆ 6:30ಗೆ ಮನೆಗೆ ಹೋಯಿತು. ದೀಪ ಏನು ಉಳಿದಿಲ್ಲ. ಲೈಟು UPS ಅಂಗಡಿಯಲ್ಲಿ ಇರೋದು, ಕರೆಂಟ್ ಇಲ್ಲ. ಆವಾಗ ಲೈಟ್ ಆಫ್ ಮಾಡ್ಕೊಂಡು ನಾವು ಮನೆಗೆ ಹೋಗಿದ್ದು. ಮತ್ತೆ ಒಂದು 8 ಗಂಟೆ ಬರ್ಬೇಕಾದ್ರೆ ಏನು ತೊಂದರೆ ಆಗಿಲ್ಲ. ಮತ್ತು ನಾವು ಮನೆಯಲ್ಲಿ ಊಟ ಮಾಡ್ಕೊಂಡು ಮಲಗಿರ್ಬೇಕಾದ್ರೆ ಒಂದು 3 ಗಂಟೆ ರಾತ್ರಿ ಇರ್ಬೋದು, 3 ಗಂಟೆ ರಾತ್ರಿ. ಆವಾಗ ಬಾಳೆ ಮಂಡಿಯವ್ರು ಬಂದು ಹುಡುಗ ಕಾರ್ತಿಕ್ ಅಂತ ನಿಮ್ಮ ಬಾಗಿಲು ಪಡೆದು ಜೋರಾಗಿ ನಮಗೆ. ಆಮೇಲೆ ಯಾಕೋ ಇದು ದಿಢೀರಂತ ಎತ್ತಿ ಕೇಳಿದ್ದಕ್ಕೆ ಅಂಗಡಿಗೆ ಬೆಂಕಿ ಬಿದ್ದಿದೆ, ಊಟ ಅಂಗಡಿಗೆ ಅಂತ ಹೇಳಿ ಇದು ಮಾಡ್ತಾಯಿದ್ರು. ಅವ್ರು ತಕ್ಷಣ ಇದು ಮಾಡುವಾಗ ಫೈರ್ ಇಂಜಿನ್ ನೀರು ಹೊಡಿತಾ ಇತ್ತು. ಒಂದು 9 ಫೈರ್ ಇಂಜಿನು ಚಿಕ್ಕಮಗಳೂರಿಂದ 4 ಟ್ರಿಪ್ ನೀರು ಹೊಡೆದಿದೆ. ಮೂಡಿಗೆ 2 ಹೊಡೆದಿದೆ. ಕರೂರು 3 ಟ್ರಿಪ್ ಹೊಡೆದಿದೆ. ಹೊಡೆದು ಬೆಂಕಿ ಎಲ್ಸೋಕ್ಕೆ ಭಾರಿ ಹರಸಾಹಸ ಪಟ್ಟರು. ಲಾಸ್ಟಿಗೆ JCB ಒಂದೆರಡು ತರಿಸಿ ಮರನೆಲ್ಲ ಎಳಿಸಿ ಎಲ್ಲ ಬಿಟ್ಟು ಇದು ಮಾಡಿದ್ದಕ್ಕೆ ಸ್ವಲ್ಪ ಅವಾಗ ಎಲ್ಲ ಕಮ್ಮಿ ಆಯಿತು. ನನಗೊಂದು 40-50 ಲಕ್ಷ ರೂಪಾಯಿ ಲಾಸ್ ಆಗಿದೆ. ಅಮ್ಮಯ್ಯನವರು ನಮ್ಮ MLA ಅವರು ಬಂದಿದ್ದರು. ಬಂದು ನನಗೆ ಕೇಳ್ಬೇಕಾದ್ರೆ ಕಮಿಷನರ್ ಕರೆಸಿ ತಹಸೀಲ್ದಾರ್ ಕರ್ಕೊಂಬರ್ತೀನಂದರು. ತಹಸೀಲ್ದಾರ್ ಬಂದಿಲ್ಲ. ಏನೋ ಸಹಾಯ ಮಾಡ್ತೀನಂದರು, ಸಹಾಯ ಮಾಡಿಲ್ಲ. ಮುಖ್ಯಮಂತ್ರಿ ಫಂಡಲ್ಲಿ ಸಹಾಯ ಮಾಡಿಕೊಡ್ಬೇಕಂತ ಮನವಿ ಕೇಳ್ಕೊಳ್ತೀನಿ. ದಯವಿಟ್ಟು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳೇ ನಮಗೆ SC ಆದಿದಾವಳ ನಾವು ನಮಗೆ ಸಹಾಯ ಮಾಡಿ. ಬೆಂಕಿ ಹೆಂಗತ್ತಿದ್ದು? ಬೆಂಕಿ ಅದು ಯಾವುದೋ ಬೆಂಕಿ ಹೆಂಗತ್ತು ಗೊತ್ತಿಲ್ಲ. ಅವ್ರು ಬಂದು ಬಾಳೆ ಮಂಡಿಯವ್ರು ಬಂದು ಹೇಳಿದ್ದಕ್ಕೆ ನಮಗೆ ನೋಡಿದ್ದು. ಏನೋ ಹೊಟ್ಟೆ ಕಿಚ್ಚಿಗೆ ನಮ್ಮ ಸ್ವಲ್ಪ ಬಿಸ್ನೆಸ್ಸು ಅಪ್ಪ ಮಗ ಮಾಡ್ತಾಯಿದ್ದೀವಿ. ಆ ಇದರಲ್ಲಿ ಹೊಟ್ಟೆ ಕಿಚ್ಚಿಗೆ ಯಾರೋ ಇಟ್ಟಿರ್ಬೋದು, ಗೊತ್ತಿಲ್ಲ. ಅದು ಪೊಲೀಸ್ ಇಲಾಖೆಯವರು ಕಂಡುಹಿಡಿಯಬೇಕು. ನಮ್ಮ ಅಣ್ಣಂದಿದ್ದು
ನಮ್ಮ ಅಣ್ಣ ಅವ್ರದ್ದು ಮಂಡಿ ಇದು ದೀಪ ಬಾಗಿಲು ಕಿಟಿಕಿ ಇಂಟರ್ಲೆಟ್ ಎಲ್ಲ ಮಾಡೋದಿದ್ದು. ಇಲ್ಲಿ ಏನಾಗಿದೆ ಅಂದರೆ ಚೆನ್ನಾಗಿ ದುಡಿತಾ ಇದ್ರು, ಚೆನ್ನಾಗಿ ದುಡಿಮೆ ಆಗ್ತಾ ಇರಬೇಕಾದ್ರೆ ಇವರು ಸಿಕ್ಕಾಪಟ್ಟೆ ಬಂಡವಾಳ ಹಾಕಿದ್ರು. ಸಾಲ ಮಾಡಿ ಆ ಕಡೆ ಈ ಕಡೆ ಸಾಲ ಬಡ್ಡಿಗೆಲ್ಲ ತಂದು ಸಾಲ ಮಾಡಿ ವ್ಯವಹಾರ ಮಾಡ್ತಾಯಿದ್ರು. ಅದರಿಂದ ಕೆಲವರು ಹೊಟ್ಟೆ ಊರಿಗೆ ಇದು ಹಾಕಿರೋದು ಕರೆಕ್ಟ್ 1:30 2 ಗಂಟೆ ಒಳಗೆ ಬೆಂಕಿ ಹಾಕಿರೋದು, ಪೆಟ್ರೋಲ್ ಹಾಕಿ ಬೆಂಕಿ ಹಾಕಿರೋದು. ಸಾಮಾನ್ಯ ಸ್ವಲ್ಪ ಬೆಂಕಿ ಹಾಕಿದ್ರೆ ಇಷ್ಟ ಆಗ್ತಾ ಇದ್ದಿಲ್ಲ, ಸಿಕ್ಕಾಪಟ್ಟೆ ಪೆಟ್ರೋಲ್ ಹಾಕಿ ಬೆಂಕಿ ಬಿದ್ದಿದ್ದಕ್ಕೆ ಇಷ್ಟು ಬಂದಿರೋದು. ಸರ್ಕಾರ ದಯವಿಟ್ಟು ನಮ್ಮನಿಗೆ ಏನಾರ ಸಹಾಯ ಮಾಡಬೇಕು.